ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನ್ನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 58ನೇ ವಿಡಿಯೋ ಆಗಿರುತ್ತೆ. ಹಾಗೇನೆ ಇವತ್ತು ಸಂಡೇ ಆಗಿರೋ ಕಾರಣ ಸ್ವಲ್ಪ ಲೇಟಾಗಿಯೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮ ನೀವಮ್ಮ ಯಾಕೆ ಬೇಗ ಸತ್ತೋದ್ರಲ್ಲ? ಹುಷಾರಿರಲಿಲ್ಲ, ಏನು ಜ್ವರ. ಮತ್ತು ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋ ಕಾರಣ ಎದ್ದಿದ್ದು ಕೂಡ ಲೇಟು. ಇನ್ನು ನಿನ್ನೆ ನೈಟು ತುಂಬಾ ಮಳೆ ಇತ್ತು, ಹಾಗಾಗಿ ಕರೆಂಟು ಕೂಡ ಇರಲಿಲ್ಲ, ನಿದ್ದೆನೂ ಕೂಡ ಸರಿಯಾಗಿ ಆಗಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಸೆಕೆ ಅಲ್ವಾ, ಹಾಗಾಗಿ ಕರೆಂಟ್ ಇಲ್ಲ ಅಂತ ಅಂದರೆ, ಫ್ಯಾನ್ ಇಲ್ಲ ಅಂದರೆ ಸ್ವಲ್ಪ ನಿದ್ದೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಎದ್ದಿದ್ದು ಲೇಟ್ ಆಗಿದ್ದರಿಂದ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟೆರೆಸ್ ಮೇಲೆ ಬಂದೆ. ಚಿಂಟುನು ಕೂಡ ಊಟ ಮುಗಿಸಿ, ಅಂದರೆ ಬೆಳಗಿನ ತಿಂಡಿನ ಮುಗಿಸಿ ಕೆಳಗಡೆ ಏನೋ ಆಟ ಆಡ್ತಾಯಿದ್ದ. ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಂದು ಇಲ್ಲಿ ಮೇಲ್ಗಡೆ ಕೂತಿದ್ನಲ್ಲ, ಸ್ವಲ್ಪ ಬಿಸಿಲಿದೆ ಅಂತ ಬಂದು ನನ್ನನ್ನು ಸಡನ್ನಾಗಿ ಅಮ್ಮ ನಾನೇನೋ ಒಂದು ಕೇಳಬೇಕು, ನೀನು ಅಳಬಾರ್ದು ಮತ್ತು ಬೇಜಾರು ಮಾಡ್ಕೋಬಾರ್ದು ಅಂತ ಅಂದ. ಸರಿ, ಏನು ಅಂತ ಅಂದರೆ, ನಿಮ್ಮಮ್ಮ ಏನಕ್ಕೆ ಬೇಗ ಸತ್ತೋದ್ರು, ಏನು ಹುಷಾರಿಲ್ಲ ಅಂತೆಲ್ಲ ಕೇಳ್ತಿದ್ದ. ನನಗೆ ಆ ಥರ ಎಲ್ಲ ಕೇಳಿದಾಗ ನನಗೆ ಗಂಟ್ಲಲ್ಲಿ ಉಸಿರು ಬಂದು ಕೆಡ್ತಂಗೆ ಆಗುತ್ತೆ, ಉಸಿರಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಸ್ವಲ್ಪ ದುಃಖನೂ ಕೂಡ ಆಗುತ್ತೆ. ಅವ್ರಿಗೆ ಹುಷಾರಿರಲಿಲ್ಲ ಕಣಪ್ಪ ಅಂತ ಹೇಳಿ ಸುಮ್ಮನಿರಿಸ್ದೆ. ಇನ್ನು ಅವನಿಗೆ ಎಕ್ಸಾಮ್ ಇರೋ ಕಾರಣ ಓದ್ಕೋಬೇಕು, ಚೆನ್ನಾಗಿ ಓದ್ಕೊ ಅಂತೇಳಿ ಅವನನ್ನು ಓದಿಸೋಕೆ ಕೂರಿಸಿ ನಾನಿಲ್ಲಿ ಡೆಟಾಕ್ಸ್ ವಾಟರ್ನ ಮಾಡ್ಕೊಂಡಿದ್ದೀನಿ, ಅಂದರೆ ಜೀರಿಗೆ ನೀರನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕುಡಿತಾ ಇದ್ದೆ. ಬೆಳಗ್ಗೆಯಿಂದ ಚೆನ್ನಾಗಿ ನೀರನ್ನು ಕುಡಿತಾ ಇದ್ದೀನಿ, ಖಾಲಿ ಹೊಟ್ಟೆಲಿ ಇರ್ತೀನಲ್ಲ, ಹಾಗಾಗಿ ಚೆನ್ನಾಗಿ ನೀರೆಲ್ಲ ಕುಡಿತೀನಿ. ಇನ್ನು 1 ಗಂಟೆಗೆ ನನ್ನ ಒಂದು ಮೀಲ್ ಸ್ಟಾರ್ಟ್ ಆಗೋದು. ಅದಕ್ಕೂ ಮುಂಚೆ ಡೆಟಾಕ್ಸ್ ವಾಟರು, ಮೆಂತ್ಯ ನೀರು ಇದನ್ನೆಲ್ಲ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ನನ್ನ ವೆಯ್ಟ್ನ ಚೆಕ್ ಮಾಡಿ ಈ ಒಂದು ವೀಕಲ್ಲಿ ನನ್ನ ವೆಯ್ಟು ಎಷ್ಟು ಕಡಿಮೆ ಆಗಿದೆ ಅಂತಲೂ ಕೂಡ ನಿಮಗೆ ತೋರಿಸಿದ್ದೀನಿ. ಅಂತ ಅಂದರೆ ಒಂದು 8 ವೀಕ್ ಆಯಿತು ನಾನು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು 8 ವಾರಗಳಾಯಿತು. ಹಾಗಾಗಿ ಆ ಒಂದು 8 ವಾರಗಳಲ್ಲಿ ನಾನು ಆಲ್ಮೋಸ್ಟ್ 8 kg ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದರೆ ವಾರಕ್ಕೆ 1 kg ಅಂತೆ, 8 ವಾರಕ್ಕೆ 8 kgನ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದರೆ ಮನೆ ಊಟನೇ ತಿಂದು ನಾನು ಇಲ್ಲಿ ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯ ನೀವು ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಏನು ನಾನು ಹೊರಗಿಂದ ತರಿಸ್ಕೊಂಡು ತಿಂತಾ ಇರ್ತಕ್ಕಂಥದ್ದು ಏನಿಲ್ಲ. ಮನೆಯಲ್ಲಿ ಏನಿದೆ ಅದೇ ಒಂದು ಫುಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಲೂ ಕೂಡ ನಾನು ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಆ ಫುಡ್ಗಳೆಲ್ಲನೂ ಪ್ರಿಪೇರ್ ಮಾಡಿಕೊಂಡು ತಿಂದ್ಕೊಂಡು ಟೈಮ್ಗೆ ಡೆಟಾಕ್ಸ್ ವಾಟರು, ಗ್ರೀನ್ ಟೀ ಮತ್ತು ನನಗೇನು ಒಂದು ಮೀಲ್ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟಿಷ್ಟೇ ತಿನ್ನಬೇಕು, ಇಂಥ ಟೈಮ್ಗೆ ಇಷ್ಟಿಷ್ಟೇ ತಿನ್ನಬೇಕು ಅಂತೇಳಿ ಒಂದು ಮೀಲ್ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಲ್ಲ, ಅದೆಲ್ಲನೂ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ನಾನು ಒಂದು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀರನ್ನು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ. ನಾವು ತಿಂದಂಥ ಆಹಾರ ಜೀರ್ಣ ಆಗಬೇಕು ಅಂತ ಅಂದರೆ ಚೆನ್ನಾಗಿ ನೀರನ್ನು ಕುಡಿಬೇಕು, ಅದರಿಂದನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಪದೇ ಹೇಳ್ತಾ ಇದ್ದೀನಿ ಅಂತಲೂ ಕೂಡ ಅನ್ನಿಸ್ಬೋದು, ಬಟ್ ಇದನ್ನು ನೀವೆಲ್ಲ ಗಮನದಲ್ಲಿ ಇಟ್ಕೋತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು, ಇದು ನಿನ್ನೆ ಮತ್ತು ಇವತ್ತು ಎಲ್ಲ ನಾನು ಹಾಕಿರ್ತಕ್ಕಂಥ ನೈಟಿ. ನಾನು ಮುಂಚೆ ಏನು ಸಣ್ಣ ಇದ್ದೆ ಆ ಟೈಮಲ್ಲಿ ಬಳಸ್ತಿದ್ದಂಥ ನೈಟಿಗಳು, ಬಟ್ ನನಗೆ ಅದರದ್ದು ಸ್ಟಿಚ್ ಬಿಚ್ಚೋಕ್ಕೆ ಇಷ್ಟ ಇರಲಿಲ್ಲ. ಸ್ಟಿಚ್ಚು ಬಿಚ್ಕೊಂಡು ಹಾಕೋಬೋದಾಗಿತ್ತು, ಬಟ್ ನಾನು ಅದನ್ನು ಸ್ಟಿಚ್ ಬಿತ್ತಿಲ್ಲ. ಏನಕ್ಕೆ ಅಂತ ಅಂದರೆ ನಾನು ಮತ್ತೆ ಅದೇ ವೆಯ್ಟಿಗೆ ಬರಬೇಕು. ನನಗೆ ಇಷ್ಟ ಆಗಿರ್ತಕ್ಕಂಥ ಇದೆಲ್ಲ ನೈಟಿಗಳು ತುಂಬಾ ಇಷ್ಟ, ಚೆನ್ನಾಗಿದೆ, ಹಾಗಾಗಿ ತುಂಬಾ ಇಷ್ಟ ಆಗ್ತಿತ್ತು. ಬಟ್ ದಪ್ಪ ಆಗಿರೋದ್ರಿಂದ ಯಾವುದು ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತ ಅಂದರೆ, ಆ ವೆಯ್ಟಿಗೆ ಬರಬೇಕು ಅಂದರೆ ಇನ್ನೂ ಕೂಡ ಕಡಿಮೆ ಆಗಬೇಕು, ಇನ್ನೊಂದು ಚೂರು ಟೈಟ್ ಅಂತ ಅನ್ನಿಸ್ತಿದೆ. ಫುಲ್ಲು ಲೂಸ್ ಆಯಿತು ಅಂದರೆ ಫುಲ್ಲು ಉದ್ದ ಬರುತ್ತೆ ನೈಟಿ. ಹಾಗಾಗಿ ತುಂಬಾ ಆಸೆ ಆಗ್ತಿತ್ತು ನನ್ನ ಹಳೆ ನೈಟಿಗಳೆಲ್ಲ ಹಾಕೋಬೇಕು, ಡ್ರೆಸ್ಸಸ್ಗಳೆಲ್ಲ ಹಾಕೋಬೇಕು ಅಂದರೆ. ತುಂಬ ಡ್ರೆಸ್ಗಳೆಲ್ಲ ಕೊಟ್ಬಿಟ್ಟೆ, ಆಗಲ್ಲ, ಇನ್ನು ಮುಂದಕ್ಕೆ ಆಗುತ್ತಾ ಆಗಲ್ವಾ, ನಾನು ಸಣ್ಣ ಆಗ್ತೀನೋ ಇಲ್ವೋ ಅಂತೇಳಿ ಡೌಟಿಂದ ಒಂದಷ್ಟು ಡ್ರೆಸ್ಗಳನ್ನ ಕೊಟ್ಬಿಟ್ಟೆ. ಬಟ್ ನನಗೆ ಇಷ್ಟ ಆದಂಥ ಡ್ರೆಸ್ಗಳನ್ನ ಇಟ್ಕೊಂಡೆ. ಇನ್ನು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಒಂದು ನೈಟಿ ಎಷ್ಟು ಕಂಫರ್ಟಬಲ್ ಆಗಿದೆ ನನಗೆ ಅಂತ. ನಾವೊಂದು ನೈಟಿನ ಯೂಸ್ ಮಾಡೇ ಒಂದು ವೆಯ್ಟ್ನ ಜಾಸ್ತಿ ಮಾಡ್ಕೊಂಡಿರ್ತೀವಿ ಅಂತಂದರೆ, ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾವು ಲೂಸಾಗಿರ್ತಕ್ಕಂಥ ನೈಟಿಗಳನ್ನ ಡೈಲಿ ವೇರ್ಗೆ ಅಂತ ಹಾಕೋಬಿಡ್ತೀವಿ. ಬಟ್ ನಮ್ಮ ಶೇಪ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಆ ಟೈಮಲ್ಲಿ ನಾವೇನಾದರೂ ಡ್ರೆಸ್ಗಳೇನಾದರೂ ಹಾಕ್ತು ಅಂದಾಗ ನಮಗೆ ನಮ್ಮ ದೇಹನ ನೋಡಿ ಒಂಥರ ಅಸಹ್ಯ ಅನಿಸುತ್ತೆ. ಅಯ್ಯೋ, ಇಷ್ಟು
ಅಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀವ, ಅಡ್ಡದಿಡ್ಡಿ ಬೆಳ್ಕೊಂಡು ಬಿಟ್ಟಿದ್ದೀವಿ, ನಮಗೆ ಗೊತ್ತೇ ಆಗಲಿಲ್ವಲ್ಲ. ಯಾವಾಗಲೂ ನೈಟಿನ ಹಾಕೋದ್ರಿಂದ ನಮಗೆ ಅದ್ರದ್ದು ಯಾವ ರೀತಿ ಇದೆ ನಮ್ಮ ಬಾಡಿ ಅನ್ನೋದು ಫೀಲೇ ಆಗಲಿಲ್ಲ. ಬಟ್ ಇವಾಗ ಏನಾದರೂ ಅಪರೂಪಕ್ಕೊಂದ್ಸಲ ಡ್ರೆಸ್ ಹಾಕೋತು ಅಂದಾಗ ಅಯ್ಯೋ ಈ ಡ್ರೆಸ್ ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಅಂತ ಹಿಂಸೆ ಕೂಡ ಆಗುತ್ತೆ. ಹಾಗಾಗಿ ವೆಯ್ಟ್ ಜಾಸ್ತಿ ಆಗೋಕ್ಕೂ ಕೂಡ ನಮ್ಮ ಒಂದು ನೈಟಿನೂ ಕೂಡ ಕಾರಣ ಆಗುತ್ತೆ. ಇನ್ನು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬನ್ನಿ ಅಂತ ಹೇಳಿದ್ರೆ ಸಂತೆ ಇತ್ತಲ್ಲ ಇವತ್ತು ಸಂಡೇ, ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬನ್ನಿ, ತುಂಬ ದಿನ ಆಯಿತು ತಿಂದು ಅಂತ ಹೇಳಿದ್ರೆ ಇಷ್ಟು ದಪ್ಪದು ಅಂದರೆ ಒಂದು 10 kg ಇತ್ತೇನೋ ಆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ರು. ನಾನು ಇಷ್ಟು ದಪ್ಪದು ಚೆನ್ನಾಗಿರಲ್ಲ, ಒಳಗಡೆ ಎಲ್ಲ ಬಲ್ತ್ಬಿಟ್ಟಿರುತ್ತೆ, ಏನಕ್ಕೆ ತರಕ್ಕೆ ಹೋದ್ರಿ ಹಿಂದೆ, ಇಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಟ್ಟರು. ಬೇಕಿತ್ತು ಅಂದರೆ ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡಿ ಬಂದು ಅಂತಲೂ ಕೂಡ ಹೇಳಿದ್ರು. ಕಟ್ ಮಾಡು ಅಂದರು, ಹಾಗಾಗಿ ಕಟ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು, ಅಂದರೆ ಒಳಗಡೆ ಬೀಜಗಳೆಲ್ಲ ಬಲ್ತಿತ್ತು. ಬಟ್ ಹಣ್ಣು ಅಷ್ಟೇ ರುಚಿಯಾಗಿತ್ತು ಮತ್ತು ಸಿಹಿಯಾಗೂ ಕೂಡ ಇತ್ತು. ಇನ್ನು ನನ್ನ ಫೇವ್ರೇಟ್ ಕಲ್ಲಂಗಡಿ ಹಣ್ಣು. ನಾನು ಈಗ 1 ವೀಕಿಂದ ಕರ್ಬೂಜ ಜ್ಯೂಸ್ ಕುಡಿತಾ ಇರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ತರಿಸ್ಕೊಂಡೇ ಇರಲಿಲ್ಲ. ಹಂಗಾಗಿ ಇವತ್ತು ಚೆನ್ನಾಗಿ ಕಲ್ಲಂಗಡಿ ಹಣ್ಣನ್ನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಫಾಸ್ಟಿಂಗಲ್ಲಿರೋದ್ರಿಂದ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕಲ್ವ, ಅದಕ್ಕಾಗಿ ಕಲ್ಲಂಗಡಿ ಹಣ್ಣನ್ನು ತಿಂತಾಯಿದ್ದೀನಿ. ಇನ್ನು ಸಂಡೇ ಸ್ಪೆಷಲ್ಲು ಚಿಕನ್ನು. ಸ್ಯಾಟರ್ಡೆ ಸಂಡೇ 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಚಿಕನ್ ಮಾಡೇ ಮಾಡ್ತೀವಿ. ಹಾಗಾಗಿ ನಿನ್ನೆ ಎಲ್ಲ ಹಬ್ಬ ಹೊರಗೆ ಊಟಕ್ಕೆ ಹೋಗಿದ್ರು, ಅಪ್ಪ ಮಗ ಎಲ್ಲರೂ ಊಟಕ್ಕೆ ಹೋಗಿದ್ರು. ಅವ್ರು ತಿಂದಿದ್ರಲ್ವ, ಬೇಡ ಅಂತ ಅನ್ನಿಸ್ತು, ಅದಕ್ಕೆ ತರಿಸಿಲ್ಲ. ಇನ್ನು ನಾನು ತಿಂದಿರಲಿಲ್ವಲ್ಲ, ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಚಿಕನ್ನ. ಅದಕ್ಕಾಗಿ ವೀಕ್ಲಿ 1 ಟೈಮು ಮನೇಲಿ ಚಿಕನ್ ಮಾಡೇ ಮಾಡ್ತೀವಿ. ನಾನಿಲ್ಲಿ ಗ್ರೇವಿ ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ. ರೈಸ್ ಹೆಂಗಿದ್ರು ಇತ್ತು, ಬೆಳಿಗ್ಗೆ ಮಾಡಿರೋದೇ, ಮುದ್ದೆ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಮುದ್ದೆ ಮಾಡಿದ್ದೀನಿ, ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ. ಇನ್ನು ಚಿಂಟುಗೂ ಕೂಡ ಅನ್ನ ತಿನ್ನಿಸ್ತಾ ಇದ್ದೀನಿ. ಚಿಂಟು ನನಗೆ ಬಿರಿಯಾನಿ ಬೇಕೇ ಬೇಕು ಅಂತ ಅಂದ, ಅದಕ್ಕೆ ಸ್ವಲ್ಪ ಚಿಕನ್ನ ಎತ್ತಿಟ್ಟಿದ್ದೀನಿ. ಸಂಜೆಗೆ ಬಿರಿಯಾನಿ ಮಾಡ್ಕೊಡೋಣ ಚಿಂಟುಗೆ ಅಂತ ಹೇಳ್ಬಿಟ್ಟು ಒಂದು 1/2 kgಗಿಂತ ಸ್ವಲ್ಪ ಕಡಿಮೆನೇ ಚಿಕನ್ನ ಎತ್ತಿಟ್ಕೊಂಡಿದ್ದೀನಿ. ಅವನಿಗೆ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಚಿಕನ್ ತಂತು ಅಂದರೆ ಕಬಾಬು ಬಿರಿಯಾನಿ ಎಲ್ಲನೂ ಮಾಡಿಕೊಡು ಅಂತಾನೆ. ಬಟ್ ನಾನು ಕಬಾಬ್ನ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪ ಆಯಿಲ್ ಇರುತ್ತಲ್ಲ, ಕೆಮ್ಮೆಲ್ಲ ಸ್ಟಾರ್ಟ್ ಆಗುತ್ತೆ ಅವನಿಗೆ ಅಂತೇಳಿ ಮಾಡ್ಕೊಡೋದಕ್ಕೆ ಹೋಗಲ್ಲ. ಇನ್ನು ಬಿರಿಯಾನಿ ಅನ್ನೋದನ್ನ ಮಾಡಿಕೊಡ್ತೀನಿ. ಅದಕ್ಕೆ ಸಂಜೆಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ನಾನು ಕೂಡ ಒಂದು ಅರ್ಧ ಮುದ್ದೆನ ತಿಂದು ಒಂದು 4-5 ಪೀಸಷ್ಟು ಚಿಕನ್ನು ಕೂಡ ತಿಂದೆ. ಅಂದರೆ ಚಿಂಟು ಊಟ ಮಾಡಿಸ್ತಾ ಇದ್ನಲ್ಲ, ಆ ಟೈಮಲ್ಲೇ ತಿಂದ್ಕೊಂಡೆ, ಏನು ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇನ್ನು ನಾನಿಲ್ಲಿ ಟ್ರ್ಯಾಕ್ ಶೂಟ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಅಂದರೆ ಎಕ್ಸಸೈಸ್ ಮಾಡೋದಕ್ಕೆ, ಇಲ್ಲಾಂದರೆ ವಾಕ್ ಏನಾದರೂ ಹೋದರೆ ಇರಲಿ ಒಂದು ಟ್ರ್ಯಾಕ್ ಸೂಟು ಅಂತ ಹೇಳ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತೇಳಿ ಕಡಿಮೆ ದುಡ್ಡಲ್ಲೇ ಬುಕ್ ಮಾಡಿದ್ದೆ. ಹಾಗಾಗಿ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಫ್ರೀಯಾಗೇ ಇರಲಿ, ಫ್ರೀ ಸೈಜಿಂದ ಮೈಗೆಲ್ಲ ಅಂಟ್ಕೊಳ್ಳೋ ರೀತಿ ಬೇಡ, ಆರಾಮಾಗಿ ನನಗೇನಾದರೂ ಎಕ್ಸಸೈಸ್ ಮಾಡ್ತು ಅಂದರೆ ಇರಲಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಚಿಂಟುನ ವೀಡಿಯೋ ಮಾಡು, ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಂಟಿಗೆ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮತ್ತು ಎಕ್ಸ್ಪೆಂಡಬಲ್ ಮಾಡಿದ್ದೆ ನಾನು, ಅಂದರೆ ಸ್ವಲ್ಪ ಚಿಕ್ಕದೇನಾದರೂ ಬಂದ್ರೂ ಎಕ್ಸ್ಪೆಂಡಬಲ್ ಆಗ್ತು ಅಂತ ಅಂದರೆ ಸೈಜೆಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ಪರವಾಗಿಲ್ಲ, ಲೂಸಾಗೇ ಇತ್ತು. ಹಂಗಾಗಿ ಚಿಂಟು ಹಂಗೂ ಬ್ಲಾಕ್ ಮಾಡಿದೆಯಲ್ಲಮ್ಮ ಚೆನ್ನಾಗಿರುತ್ತಾ ಅಂದ. ಅದಕ್ಕೆ ಇಲ್ಲ, ಚೆನ್ನಾಗಿರುತ್ತೆ ಇದನ್ನು ಕಲ್ಲರು. ಬಟ್ ನಾನು ಸ್ವಲ್ಪ ಫ್ರೀ ಸೈಜೇ ಮಾಡಿರೋದ್ರಿಂದ ಈ ಒಂದು ಕಲ್ಲರಲ್ಲಿ ಅವೈಲಬಲ್ ಇತ್ತು. ಹಂಗಾಗಿ ಬ್ಲ್ಯಾಕಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಅದನ್ನು ವೇರ್ ಮಾಡಿ ಬರ್ತೀನಿ, ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೇರ್ ಮಾಡೋದಕ್ಕೂ ಹೋದೆ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಎಕ್ಸಸೈಸ್ಗಲ್ವ, ಎಲ್ಲಿ ಹೊರಗೆಲ್ಲ ಹಾಕ್ಕೊಂಡು ಹೋಗ್ತೀನಿ, ಮನೆಯಲ್ಲಿ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋದು. ನಾನು ಆಲ್ಮೋಸ್ಟು ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲೇ ಶಾಪಿಂಗ್ ಮಾಡೋದು. ಏನಾದರೂ ಫ್ಲಿಪ್ಕಾರ್ಟಲ್ಲಿ ಸಿಗಲ್ಲ ಈ ಒಂದು ಪ್ರಾಡಕ್ಟು ಅಂತ ಅಂದಾಗ ಮೀಶೋಗೆ ಹೋಗ್ತೀನಿ, ಮೀಶೋದಲ್ಲಿ ಸಿಗಲ್ಲ ಅಂದಾಗ ಫ್ಲಿಪ್ಕಾರ್ಟಲ್ಲಿ ಮಾಡ್ತೀನಿ. ಹಾಗಾಗಿ ತುಂಬಾ ಪರ್ಚೇಸಿಂಗ್ ಮಾಡ್ತಿದ್ದೆ ಮುಂಚೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಏನಕ್ಕಂತ ಅಂದರೆ ಬರೋದೆಲ್ಲ ತರಿಸಿಟ್ಕೊಂಡಿದ್ದೀನಿ, ಇನ್ನು ಯಾವುದು ಕೂಡ ಸರಿಯಾಗಿ ಯೂಸ್ ಮಾಡ್ತಾಯಿಲ್ಲ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಏನಾದರೂ ಇಲ್ಲ ಅಂದ್ರೂ ಒಂದು 15 ಡೇಸ್ಗೆ ಒಂದಾದ್ರೂ ಬುಕ್ ಮಾಡಿ ಆನ್ಲೈನಿಂದ ನಮ್ಮ ಮನೆ ಹತ್ರ ಡೆಲಿವರಿಯವ್ರು ಬರಬೇಕು, ನಾನು ಈಸ್ಕೋಬೇಕು ಏನಾದರೂ. ಹಾಗಾಗಿ ಆಲ್ಮೋಸ್ಟ್ ವೆಯ್ಟ್ ಲಾಸ್ಗೆ ನನಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ. ಏನಕ್ಕಂತಂದರೆ ನಮಗೆ ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ ಒಂದು ಪ್ರಾಡಕ್ಟು ಅಂತಲೇ ನಾನು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ. ಇನ್ನು ಅಂಗಡಿಗಳಿಗೆಲ್ಲ ಹೋಗಿ ತೊಗೊಳ್ತು ಅಂತ ಅಂದರೆ ಒಂದು ಬಾಕ್ಸ್ ಮೇಲೆ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ನ ಕೊಡಬೇಕಾಗತ್ತೆ. ಬಟ್ ಹಂಗಲ್ಲ, ಆನ್ಲೈನಲ್ಲಿ ಕಡಿಮೆ ಇರುತ್ತೆ. ಮತ್ತು ಕೆಲವೊಂದು ಆಫರ್ ಟೈಮ್ಗಳಲ್ಲೆಲ್ಲ ತುಂಬಾ ಕಡಿಮೆ ಇರುತ್ತೆ. ನಾನು ಪ್ರತಿಯೊಂದು ಕ್ರೀಮು, ಆಯಿಲು ಇದೆಲ್ಲನೂ ಕೂಡ ಆನ್ಲೈನಲ್ಲೇ ಬುಕ್ ಮಾಡೋದು. ನನಗೆ ಯಾವಾಗ ಅದನ್ನು ನಾನು
ಕಾರ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಟೈಮಲ್ಲಿ ಕಡಿಮೆ ಇದ್ದಾಗ ನಾನು ಬುಕ್ ಮಾಡ್ಕೋತೀನಿ, ಆರಾಮಾಗಿ ನನಗೆ ಸಿಗುತ್ತೆ ಕಡಿಮೆ ದುಡ್ಡಲ್ಲೇ. ಮತ್ತು ಗ್ರೀನ್ ಟೀ ನೆನೆನೇ ಬಂತು, ಬಟ್ ಅದನ್ನು ಓಪನ್ ಮಾಡಿ ಬಾಕ್ಸಿಗೆ ಹಾಕಿರಲಿಲ್ಲ. ಅದಕ್ಕಾಗಿ ನಾನಿಲ್ಲಿ ಗ್ರೀನ್ ಟೀ ಮಾಡ್ಕೋಬೇಕಾಗಿತ್ತಲ್ಲ, ಹೆಂಗಿದ್ರೂ ಓಪನ್ ಮಾಡಿಬಿಟ್ಟು ಅದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಕೊಬಿಡೋಣ. ಅಂದರೆ ಓಪನಲ್ಲೇ ಇಡ್ತು ಅಂದರೆ ಈ ರೀತಿ ಅದ್ರ ಫ್ಲೇವರೆಲ್ಲ ಕಡಿಮೆ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಮತ್ತು ಗ್ರೀನ್ ಟೀನೂ ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ. ಕೆಲವೊಂದು ಆನ್ಲೈನ್ ಪ್ರಾಡಕ್ಟು ಲಿಂಕ್ನ ಕೇಳ್ತಾ ಇದ್ದೀರಾ, ಅಂದರೆ ಡಯಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಡಕ್ಟು ಲಿಂಕ್ನ ಕೇಳ್ತಾ ಇದ್ದೀರಾ. ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ, ಆ ಲಿಂಕ್ ಎಲ್ಲ ತೊಗೊಂಡು ನಿಮಗೆ ಶೇರ್ ಮಾಡ್ತೀನಿ ಖಂಡಿತವಾಗಿಯೂ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಮತ್ತು ಫ್ರೆಂಡ್ಸ್, ನೈಟ್ ಊಟಕ್ಕೆ ನಾನಿಲ್ಲಿ ಬಿರಿಯಾನಿನ ಮಾಡ್ಕೊಂಡಿದ್ದೀನಿ, ಚಿಕನ್ ಬಿರಿಯಾನಿನ. ಅಂದರೆ ಸಿಂಪಲ್ಲಾಗಿ ಮಸಾಲ ರುಬ್ಕೊಂಡು ಕುಕ್ಕರಲ್ಲೇ ನಾನು ಬಿರಿಯಾನಿನ ಮಾಡ್ಕೊಂಡಿದ್ದೀನಿ. ಅಂದರೆ ಓಪನಲ್ಲಿ ಮಾಡ್ತಿದ್ದೆ ಪಾತ್ರೆ ಇಟ್ಕೊಂಡು, ಬಟ್ ಸ್ವಲ್ಪನೇ ಮಾಡಿರೋ ಕಾರಣ ಒಂದು ಟೈಮ್ಗೆ ಆಗೋಂಗೆ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ. ಇನ್ನು ಚಿಂಟುನು ಕೂಡ ಆಯ್ತಾ ಅಡುಗೆ ಅಂತಲೇ ತುಂಬಾ ಹಿಂಸೆ ಮಾಡ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಅವನಿಗೆ ತಿನ್ನಿಸ್ಬಿಡೋಣ, ಅದಾದಮೇಲೆ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರಿಗೂ ಊಟ ಹಾಕ್ಕೊಟ್ಟು ಅವನಿಗೂ ಕೂಡ ಊಟ ತಿನ್ನಿಸ್ತಾ ಇದ್ದೀನಿ. ಅವ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಅದಾದಮೇಲೆ ನಾನು ಕೂಡ ಒಂದು 4 ತುತ್ತಷ್ಟು ಬಿರಿಯಾನಿನ ತಿಂದು, 1-2 ಪೀಸಷ್ಟು ಚಿಕನ್ನ ತಿಂದು ಸ್ವಲ್ಪ ಹೊಟ್ಟೆಗೆ ಜಾಸ್ತಿ ಅನ್ನಿಸ್ತು. ಹಾಗಾಗಿ ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಡೇ 58ನ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಫ್ರೆಂಡ್ಸ್, ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್.